ಕೇಳ್ತವ್ರೆ ಹೇಳೆ ಮಣಿ ಇಲ್ಲಿ ಬಾಸು ಯಾರು ಹೇಳೆ ನಿಂಗಾಮಣಿ ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ ಇಲ್ಲಿ ಬಾಸು ಯಾರು ಹೇಳೆ ನಿಂಗಾಮಣಿ ಮೈ ಮೇಲ್ ಬೀಳ್ಬೇಡ ಹೇಳ್ತೀನಿ ಕಣ್ಲ ಕೂರೋ ಕುರ್ಚಿ ಒದ್ರು ನಿಂತ್ರು ಕಣ್ಲ ಅರೆ ಯಾರೇ ಹೆಸರೇನೆ ತರ್ಕ ನಾ ಹೇಳ ಗಂಟ ಒಸಿನಿ ತರ್ಕ ಏ ಬರ್ಕ ಹಿಟ್ಟೈ ಹೇಳ್ತೀನಿ ಪೇಪರ್ನಾಗ ಬರ್ಕ ಇರೋದೊಬ್ರೆ ಬಾಸು ಕಂಡ್ಲ ಏ ಬಾಸು ನಾನಲ್ಲ ಇಟ್ಸ್ ಮೈ ಸೆಲ್ಫ್ ನಾಡಿನ ಕರಿಯ ಇವನು ಅಭಿಮಾನಿಗೆ ದಾಸ ಇವನು ಜಗಮಚ್ಚಿದ ದಾಸ ಇವನು ತೂಗುದೀಪರ ಪುತ್ರ ಇವನು ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ ಈ ನಮ್ಮ ಪ್ರೀತಿಯ ರಾಮು ಕುಲಕೋಟಿ ಕನ್ನಡಿಗ ಯೋಧ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್ ಬಂದ ದಾರಿ ಬೀಡಿ ಚಕ್ರವರ್ತಿ ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್ ಮುಂದಕ್ಕೆ ಬರ್ತಾ ಡೆವಿಲ್ ಹಬ್ಬ ದಾರಿ ಬೀಡಿ ಇದು ಫಸ್ಟ್ ಸಾಂಗ್ ನಂದು ಫಸ್ಟ್ ಸಾಂಗ್ ಅಲ್ಲೇ ನೀವು ಡೆವಿಲ್ ಯೂಸ್ ಮಾಡ್ಕೊಂಡಿದ್ರಾ? ಇಲ್ಲ ಈಗ ರಿಲೀಸ್ ಆಗ್ತಾ ಇದೆ ಅಂತ ಡೆವಿಲ್ ಸೇರಿಸ್ಕೊಂಡೆ. ನಾನು ಸ್ಪಾಟ್ ಅಲ್ಲಿ ಲಿರಿಕ್ಸ್ ಬರೀತೀನಿ, ಸ್ಪಾಟ್ ಅಲ್ಲಿ ಕಂಪೋಸ್ ಮಾಡ್ತೀನಿ. ಸೊ ಈ ಸಾಂಗ್ ಹಾಡಿದ್ದು ಸಂಜಿತ್ ಹೆಗಡೆ. ಇವತ್ತೇನ್ ನೀವು ಸಂಜಿತ್ ಹೆಗಡೆ ನೋಡ್ತಾ ಇದೀರಾ, ನಾನು ಸಂಜಿತ್ ಹೆಗಡೆ ಸರಿಗಮಪ ಶೋ ಅಲ್ಲಿ ಇದ್ವಿ 2013 ಸೀಸನ್ 13 ಅಲ್ಲಿ ನಾನು ಅವನು ಕಂಟೆಸ್ಟೆಂಟ್ ಆಗಿದ್ವಿ. ಸೊ ನಾನು ಟಾಪ್ 30 ಎಲಿಮಿನೇಟ್ ಆದೆ, ಅವ್ನು ಮುಂದೆ ಹೋದ. ಸೊ ಎಲಿಮಿನೇಟ್ ಆಗಿ ಡಿಪ್ರೆಷನ್ ಹೋದಾಗ ನನ್ನ ಕೈ ಹಿಡಿದಿದ್ದು ದರ್ಶನ್ ಸರ್. ಅವಾಗ ಈ ಸಾಂಗ್ ಮಾಡಿದ್ದು ನಾನು 2016 ನಾನು ಸರಿಗಮಪ ಹೋದೆ. ಅಲ್ಲಿ ನನ್ನ ಎಲಿಮಿನೇಟ್ ಮಾಡಿ ಬಿಸಾಕಿದ್ರು, ಒಳ್ಳೆ ಪಪ್ಪೆಟ್ ಶೋ ಥರ ತೋರಿಸ್ಬಿಟ್ರು ನನಗಲ್ಲಿ. ಇವಾಗ ನನಗೆ ಅದೇ ಆಚೆ ಬಂದ ತಕ್ಷಣ ನನ್ನ ಕೈ ಹಿಡಿದಿದ್ದೆ ಬಾಸ್. ಸೊ ನನ್ನ ಬಾಸ್ ಕೈ ಹಿಡಿದ್ರು, ಜೊತೆಗೆ ಅವ್ರ ಅಭಿಮಾನಿಗಳು ಎಲ್ಲರೂ ಕೈ ಹಿಡಿದ್ರು. ಅವತ್ತಿಂದ ಇವತ್ತವರೆಗೂ ಯಾವತ್ತೂ ಕೂಡ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಸರ್. ಇವತ್ತು ಆ ಶೋಗಿಂತ ನನಗೆ ಒಬ್ರು ದೊಡ್ಡವ್ರು ಸಿಕ್ಕಿದ್ರು, ನನ್ನ ಬೆನ್ನಿಂದ ಒಬ್ರು ದೊಡ್ಡವ್ರು ಇದ್ದಾರೆ, ಅದು ಸಾಕು. ಹೋದ ವರ್ಷ ಹೋಗಿ ಸಾಂಗ್ ತೋರ್ಸಾಗ್ಲೂ ಚಿನ್ನ ಹಿಂಗೆ ಅಂದ್ಬಿಟ್ಟು ಕಳಿಸ್ಕೊಟ್ರು, ಅವರೇ ರಿಲೀಸ್ ಮಾಡಿಕೊಟ್ರು. ಹೋದ ವರ್ಷನೂ ಪ್ರತಿ ವರ್ಷ ಸರ್ ಅವ್ರ ಅಮ್ಮ ರಿಲೀಸ್ ಮಾಡ್ಕೊಡ್ತಾರೆ. ದಿನಕರನ್ನ ಖುಷಿಯಿಂದ ಬರ್ತಡೇ ಆಚರಿಸ್ಕೊಳ್ಳಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಬರ್ತಡೇಗೋಸ್ಕರ ಬೇರೆ ಏನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸ್ತಾ ಇದೆ ಸರ್? ಅಭಿಮಾನಿಗಳಾಗಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಆಫ್ ಆಲ್ ನಮ್ಮ ಮನೆ ದೇವರು ಸೌದತ್ತಿ ರೇಣುಕಾ ಎಲ್ಲಮ್ಮ ನಾನು ನೆನೆಸ್ಕೊಳ್ತೀನಿ ಫಸ್ಟು. ಸೊ ಅವರಿಂದನೇ ಇವತ್ತು ಇಲ್ಲಿವರೆಗೂ ಬಂದಿರೋದು. ಜೊತೆಗೆ ನಮ್ಮ ದರ್ಶನ್ ಸರ್ ಅಭಿಮಾನಿಗಳಿಂದನೇ ಇವತ್ತು ಇಲ್ಲಿವರೆಗೂ ಹೆಸರು ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ದರ್ಶನ್ ಸರ್ ಅಭಿಮಾನಿಯಾಗಿ 2016 ಒಂದು ಫೋಟೋಗೋಸ್ಕರ ನಾನು ಹೋಗ್ತಿದ್ದೆ ಅವ್ರ ಮನೆ ಮುಂದೆ, ಒಂದು ಅಭಿಮಾನಿಯಾಗಿ ಫೋಟೋ ಇಡ್ಸ್ಕೋಬೇಕು ಅಂತ ಹೋಗಿದ್ದೆ. ಸೊ ಅದಾಗಿ ಇವಾಗಿನವರೆಗೂ ಇದು 10ನೇ ಸಾಂಗ್ ನಂದು ಸರ್. ಪ್ರತಿ ವರ್ಷ 2017 ಇವಾಗವರೆಗೂ ಅವ್ರಿಗೆ ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆ ನನ್ನ ಕಡೆಯಿಂದ ಒಂದು ಸಾಂಗ್ ಗಿಫ್ಟ್ ನಾನು ಮಾಡ್ತೀನಿ. ಏನಕ್ಕೆ ಅಂದರೆ ಅವರೇ ಹೇಳಿದ್ರು, ಬೊಕ್ಕೆ ತೊಗೊಬೇಡ್ರಿ, ಕೇಕು ತೊಗೊಂಬರ್ಬೇಡ್ರಿ, ಒಂದು ಅಕ್ಕಿ ಬೇಳೆ ಎಲ್ಲ ಕೊಡ್ರಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಬೇರೆ ಏನಾದ್ರು ಮಾಡೋಣ. ನನ್ನ ಕಲೆ ಬೇಸಿಕಲಿ ನಾನು ಒಬ್ಬ ಸಿಂಗರು, ಒಬ್ಬ ಆರ್ಕೆಸ್ಟ್ರಾದಲ್ಲಿ ಇದ್ದವನು. ಸೊ ಒಂದಷ್ಟು ರಿಯಾಲಿಟಿ ಶೋಗಳು ಆಡ್ಕೊಂಡ್ಬಂದೆ, ಎಲ್ಲ ಆಯಿತು. ಈಗ ನಮ್ಮ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಪ್ರೀತಿಯ ರಾಮು ಸಿನಿಮಾ ಏನಕ್ಕೆ ಬರ್ತೀವಿ ಈ ಥಿಯೇಟ್ರಿಗೆ ಅಂತಂದರೆ, ನಾವು ಅಭಿಮಾನಿಗಳಾಗಿ ಪ್ರತಿ ವರ್ಷವೂ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ದರ್ಶನ್ ಸರ್ದು, ನಾವು ಅಭಿಮಾನಿಗಳು ಸೆಲೆಬ್ರಿಟಿ ಇದ್ದೇ ಇರ್ತೀವಿ ಸರ್. ಸೊ ಆದ್ದರಿಂದ ನಾವು ಇವತ್ತು ಥಿಯೇಟ್ರ್ ಮುಂದೆ ಬರೋದು. ನಮ್ಮ ಸಾಂಗ್ ಕೂಡ ವೈರಲ್ ಆಗಿದೆ ಇವತ್ತು. ಏನಕ್ಕೆ ಇವತ್ತು ವೈರಲ್ ಆಯಿತು ಅಂತ ಸರ್, 15 ಅವರಲ್ಲಿ 1 ಲಕ್ಷ ರೀಚ್ ಆಗಿದೆ. 15 ಅವರ್ಸಲ್ಲಿ 1 ಲ್ಯಾಕು. 15 ಅವರಲ್ಲಿ ಇನ್ಸ್ಟಾಗ್ರಾಮಲ್ಲಿ 1 ಮಿಲಿಯನ್ ಆಗಿದೆ. ರೀಲ್ಸಲ್ಲಿ ಟ್ರೆಂಡಿಂಗ್ ಹೋಗ್ತಾ ಇದೆ ಇವಾಗ. 10 ವರ್ಷದಿಂದೇ ಒಂದು ಪೋಸ್ಟ್ ಹಾಕಿದ್ರೆ ಒಂದು 10 ಲೈಕು 10 ವ್ಯೂ ಬರೋದು ನನಗೆ. ನನ್ನ ಯೂಟ್ಯೂಬ್ ಚಾನಲು ಹೊಸ ಚಾನಲ್. ಅವಾಗ ಎಷ್ಟು ಅಂದರೆ ಸರ್, 100 ಸಬ್ಸ್ಕ್ರೈಬರ್ ಇರ್ಬೋದು ಅವಾಗ. ಇವತ್ತು ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ, ಜೊತೆಗೇನೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಸೊ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟು ಕೆಲಸ ಮಾಡಿದಾಗ ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಶ್ರಮಕ್ಕೆ, ನಾವು ಪಟ್ಟಿರುವಂಥ ಕಷ್ಟಕ್ಕೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದು ಇವತ್ತಿಗೆ ನನಗೆ ಉದಾಹರಣೆ ಸಿಕ್ತು ಸರ್. ಈಗ ದರ್ಶನ್ ಸರ್ಗೋಸ್ಕರ 10 ಹಾಡು ಬರ್ದಿದ್ದೀವಿ, ಯಾವ್ದಾದ್ರು ಹಾಡನ್ನ ದರ್ಶನ್ ಸರ್ ನೋಡಿ ನಿಮ್ಗೆ ಏನೋ ರಿಯಾಕ್ಟ್ ಮಾಡಿದ್ರೆ? ಸರ್, ಮೊದಲನೇ ಹಾಡು ಮಾಡಿದಾಗ ದರ್ಶನ್ ಸರೇ ಫೋನ್ ಮಾಡಿ ಮನೆಗೆ ಕರ್ಸ್ಕೊಂಡ್ರು, ನನ್ನನ್ನು ಮನೆಗೆ ಕರ್ಸು, ಅವರೇ ರಿಲೀಸು ಮಾಡಿಕೊಟ್ರು. ಮೊದಲನೇ ಹಾಡು 2000 ಕರೆದಿದ್ರು. ಮೊದಲನೇ ಹಾಡೇ ನಾಳೆ ರಿಲೀಸು ಸರ್. ನೈಟ್ 12 ಗಂಟೆಗೆ ಎಡಿಟಿಂಗ್ ಮಾಡಿಸ್ತಾ ಇದ್ದೀನಿ. ಯಾವುದು ಸರ್ ಅದು ಹಾಡಲ್ಲಿ? ಕರುನಾಡಿನ ಕರಿಯ ಅಂತ ಹೇಳ್ಬೋದು, ಅದು ಒಂದೆರಡು ಲೈನ್ ಕರೂರು ಮಾಡಿದ್ದೀನಿ. ಒಂದೇನೋ ಒಂದು ಇವತ್ತು ನಿಂತ್ಕೊಂಡು ನೀವೆಲ್ಲ ನನ್ನ ಒಂದು ಮೈಕ್ ಇಟ್ಕೊಂಡು ಮಾತಾಡಿಸ್ತಿದ್ದೀರ ಅಂದಾಗ ನನಗೆ ಕೊಟ್ಟಿರೋ ಅಭಿಮಾನಿಗಳು ಕೊಟ್ಟಿರುವಂಥ ಭಿಕ್ಷೆ ನನಗೆ ಇವತ್ತು. ಸೊ ಆ ಭಿಕ್ಷೆಯಿಂದ ಇವತ್ತು ನಾನು ಒಂದು 10 ಸಾಂಗ್ ಮಾಡಿದ್ದೀನಿ ಅಂದರೆ ಅವ್ರು ಕೊಟ್ಟಿರುವಂಥ ಸಪೋರ್ಟು, ಅವರು ಮಾಡಿರುವಂಥ ವೈರಲ್ನೆಸ್, ಆ ಸಾಂಗ್ನ ವೈರಲ್ ಮಾಡಿದಾಗ ನಮಗೊಂದು ಹುಮ್ಮಸ್ ಬರುತ್ತೆ. ಇನ್ನೊಂದು 10 ಸಾಂಗ್ ಡಿ ಬಾಸ್ ಅನ್ನೋ ಹೆಸರಿಗೆ 1000 ಸಾಂಗ್ ಮಾಡಿದ್ರು ಲೆಕ್ಕ ಇಲ್ಲ ಸರ್. ಒಂದು ಫೋಟೋ ತಗೋಬೇಕು ಅಂತಂದ್ರೆ ಒಬ್ಬ ಹೀರೋ ಹತ್ರ ತುಂಬಾ ಜನ ಕಷ್ಟಪಡ್ತಾರೆ.
ಆದ್ರೆ ನಿಜವಾದ ಟ್ಯಾಲೆಂಟ್ ಇರೋವನ್ನ ಗುರುತಿಸ್ತಾನೆ ಅಂದ್ರೆ ಅವನ್ನ ನಿಜವಾದ ಹೀರೋ ಅಂತ. ಖಂಡಿತವಾಗ್ಲೂ ಸರ್, ಅದು ನನ್ನಲ್ಲಿ ಆಗಿರುವಂಥದ್ದು. ಸೊ ಅವರು ಹೊಸಬ್ರಿಗೆ ಪುಷ್ ಮಾಡುವಂಥ ರೀತಿ ಸರ್. ನಾನು ಎಲ್ಲೋ ಮೂಲೆಯಲ್ಲಿದ್ದಂಥ ಹುಡುಗ, ಆರ್ಕೆಸ್ಟ್ರಾದಲ್ಲಿ ಸೌಂಡ್ ಸ್ಪೀಕರ್ ಎತ್ತಾ ಇದ್ದೆ, ಆಮೇಲೆ ತಬಲಾ ನುಡಿಸ್ತಾ ಇದ್ದೆ. 2 ವರ್ಷ ನನಗೆ ಕಾಯಿಸಿದ್ರು ಆರ್ಕೆಸ್ಟ್ರಾದಲ್ಲೂ ಕೂಡ ಒಂದು ಹಾಡು ಹೇಳಬೇಕು ಅಂತ. ಅವಕಾಶಕ್ಕೋಸ್ಕರ 2 ವರ್ಷ ಕಾದೆ. ಅವಾಗ ಯಾರೋ ಒಂದು ಪಬ್ಲಿಕ್ ರಿಕ್ವೆಸ್ಟ್ ಬಂತು ಒಂದು ಹಾಡು ಹಾಡಬೇಕು ಅಂತ. 2 ವರ್ಷ ಏನೇನು ಹಾಡು ಹೇಳ್ತಿದ್ರು ಮನೇಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಸೊ ಆದ್ದರಿಂದ ಅವತ್ತು ನನಗೊಂದು ಅವಕಾಶ ನಮ್ಮ ಆರ್ಕೆಸ್ಟ್ರಾ ಓನರ್ ಕೊಟ್ಟಾಗ, ಏನೋ ಆಡ್ತೀಯಂತೆ ಬಾರೋ, ಒಂದು ಕೇವಲವಾಗಿ ಕರೆದು ಮಾತಾಡಿಸಿದ್ರು. ಅವತ್ತೊಂದು ಹಾಡು ಹಾಡಿದ್ದು ಸರ್. ಇಡೀ ಬೆಂಗಳೂರಲ್ಲಿರೋ ಆರ್ಕೆಸ್ಟ್ರಾದೆಲ್ಲ 10 ವರ್ಷ ಕೆಲಸ ಮಾಡಿದೆ. ಈ ಸಾರಿ ದರ್ಶನ್ ಅವ್ರ ಹುಟ್ಟುಹಬ್ಬಕ್ಕೆ ಇವತ್ತು ಈಗ ತುಂಬಾ ಸಿಚುವೇಶನ್ಗಳೆಲ್ಲಾಗಿದೆ, ಹಲವಾರು ಸಮಸ್ಯೆಗಳಿಂದ ಹೊರಬಂದಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ಹಾಡು ಬರ್ದಿದ್ದೀರಾ, ಆಡ್ಬೋದಾ ಅಥವಾ ಏನಾದ್ರು ಬಿಡುಗಡೆ ಆಗಿದೆ? ಖಂಡಿತ ಸರ್. ಇದು ಮೊನ್ನೆ ಅವರು ಹೇಳ್ದಾಗ್ಲೇ ನಾನು ಬಾಸ್ ಅಲ್ಲಪ್ಪ, ನೀವೆಲ್ಲ ನಮಗೆ ಬಾಸ್ಗು, ನೀವೆಲ್ಲ ನಮಗೆ ಸೆಲೆಬ್ರಿಟಿಗಳು ಅಂತ ಅವ್ರು ಏನು ಒಂದು ಮಾತು ಹೇಳಿದ್ರು. ಅವತ್ತು ನಾನು ಡಿಸೈಡ್ ಮಾಡಿದ್ದು ಈ ವರ್ಷದ ಸಾಂಗ್ ಅದೇ ಆ ಟೈಟ್ ಹಿಡಿಯಬೇಕು ಅಂತ. ಬಾಸ್ ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್ ಅಂತ ಆ ಸಾಂಗು ಮಾಡಿಬಿಟ್ಟು ನಾವೊಂದು ಇದಕ್ಕೆ ಸರ್ 10 ವರ್ಷಕ್ಕೆ ನಾನು ಏನು ಸಾಂಗ್ ಟ್ಯೂನ್ ಮಾಡ್ತಿದ್ನೋ ಈ ವರ್ಷಕ್ಕೆ ಭಾಳ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಖಂಡಿತ ಸರ್, ಖಂಡಿತ ಇದು ಒಂದು ಶಾಸ್ತ್ರ ಹೇಳೋ ಥರ, ಒಂದು ಕಣಿ ಹೇಳೋ ಥರ ಹೋಗುತ್ತೆ. ಒಂದು ಫೀಮೇಲ್ ಸಿಂಗರ್ ಆಡಿದ್ದು. ಶಾಸ್ತ್ರ ಕೇಳ್ತವ್ರೆ ಹೇಳೇ ಮಣಿ, ಹೇಳೇ ಮಣಿ, ಇಲ್ಲಿ ಬಾಸು ಯಾರು ಹೇಳೆ, ನಿಂಗಾಮಣಿ, ನಿಂಗಾಮಣಿ. ಶಾಸ್ತ್ರ ಕೇಳ್ತವ್ರೆ ಹೇಳೆ ಮಣಿ, ಇಲ್ಲಿ ಬಾಸು ಯಾರು ಹೇಳೆ, ನಿಂಗಾಮಣಿ. ಮೈ ಮೇಲ್ ಬೀಳ್ಬೇಡ ಹೇಳ್ತೀನಿ ಕಣ್ಲ, ಕುರ್ಚಿ ಒದ್ರು ನಿಂತ್ರು ಕಣ್ಲ. ಅರೆ ಯಾರೇ, ಅರೆ ಯಾರೇ, ಹೆಸರೇನೇ. ತರ್ಕ 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 ತರ್ಕ, ನಾ ಹೇಳ ಗಂಟ ಒಸಿನಿ ತರ್ಕ. ಬರ್ಕ 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 ಬರ್ಕ, ಹಿಟ್ಟೈ ಹೇಳ್ತೀನಿ ಪೇಪರ್ನಾಗ ಬರ್ಕ. ಇರೋದೊಬ್ರೆ ಬಾಸು ಕಂಡ್ಲಾ, ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಬಾಸು ನಾನಲ್ಲ, ಇಟ್ಸ್ ಮೈ ಸೆಲೆಬ್ರಿಟೀಸ್. ಇದು ಈ ವರ್ಷದ ಸಾಂಗು. ವಿತ್ ಮ್ಯೂಸಿಕ್ ಕೇಳಿದಾಗ ತುಂಬಾ ಹೌದು ಸರ್, ಹೌದು. ವಿತ್ ಮ್ಯೂಸಿಕ್ ಬಹಳ ಜನ ಇಷ್ಟಪಡ್ತಿದ್ದಾರೆ. ಹೇಳ್ದಂಗೆನೆ ವಿತ್ ಮ್ಯೂಸಿಕ್ ಅಂದ್ರೆ ನೀವು ಮ್ಯೂಸಿಕ್ ಮತ್ತೆ ಸಾಹಿತ್ಯ ಸಂಗೀತ ಎರಡು. ಇಲ್ಲ, ಆಕ್ಚುಲಿ ಸಂಗೀತ ಗಾಯನ ನಂದು, ಪ್ರೊಡಕ್ಷನ್ ಕೂಡ ನಂದೆ. ಲಿರಿಕ್ಸ್ ಬರ್ತಿರೋದು ದಿಲೀಪ್ ಸೇತು ಅಂತ, ಅವರು ಅಸೋಸಿಯೇಟ್ ಡೈರೆಕ್ಟರ್, ಜೋಗಿ ಪ್ರೇಮ್ ಶಿಷ್ಯ ಅವರು. ಈಗ ಏಕಲವ್ಯ ಸಿನಿಮಾ ಏನ್ ನೋಡಿದ್ರಿ ಮೊನ್ನೆ, ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ. ಈಗ 10 ಹಾಡು ಬರ್ತಿದೀವಿ ಅಂತ ಹೇಳಿದ್ರಿ. ಒಬ್ಬ ಅಭಿಮಾನಿ ಅಂತಂದ್ರೆ ಇವತ್ತು ಒಂದು ಟಿಕೆಟ್ ತಕೊಂಡು ನೋಡೋದ್ರಿಂದನೇ ಒಬ್ಬ ಹೀರೋ ಉಟ್ಕೊಳ್ಳೋದು. ಹೌದು, ಒಬ್ಬ ಹೀರೋಯಿಂದ ಹೀರೋ ಅಲ್ಲ, ಒಬ್ಬ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು 50 ರೂಪಾಯಿ ಕೊಟ್ಟು ಟಿಕೆಟ್ ನೋಡೋದನ್ನ ಒಬ್ಬ ಹೀರೋ ಉಟ್ಕೊಳ್ಳೋದು, ಹೀರೋಯಿಂದ ಅಲ್ಲ. ಖಂಡಿತವಾಗಿ ಏನೇ ಟ್ಯಾಲೆಂಟ್ ಇದ್ರು ಕೂಡ. ಆದ್ರೆ 10 ಹಾಡು ಮಾಡಿದ್ದೀರಾ ನೀವು. 10 ಹಾಡಿಗೆ ಬಡ್ಜೆಟ್ ಏನು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದನ್ನ ಹೇಗೆ ಹೊಂದಿಸ್ಕೊತಾ ಇದ್ದೀರಾ? ಯಾಕಂದ್ರೆ ಅನ್ಬೋದು ಎಷ್ಟೋ ಜನ, ಕೆಲವ್ರು ಹೇಳ್ಬೋದು ಏನೋ ಸರ್ರೆ ಕೊಟ್ಟಿರ್ಬೋದು, ಮಾಡ್ಬೋದೇನೋ ಅಂತ. ಆ ಥರ ಮಾಡ್ಕೊತೀರಾ ಅಥವಾ ನೀವೇ ಹೊಂದಿಸ್ಕೊತಾ ಇದ್ದೀರಾ? ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಇಂದ ಇವಾಗವರೆಗೂ ಸರ್, ಪ್ರತಿ ವರ್ಷ ನಾನು ಕಷ್ಟಪಟ್ಟು ದುಡುವಂಥ ದುಡ್ಡಲ್ಲೇ ನಾನು ಮಾಡೋದು. ಯಾರ ಹತ್ರನೂ ನಾನು ಸ್ಪಾನ್ಸರ್ ಹೋಗಿ ಕೇಳಲ್ಲ. ತುಂಬ ಜನ ನಾವು ಕೊಡ್ತೀವಿ ಮಾಡಿ ಅಂತಾರೆ. ಬಟ್ ನನಗೇನು ಉದ್ದೇಶ ಗೊತ್ತಾ ಸರ್, ದರ್ಶನ್ ಸರ್ ಅಭಿಮಾನಿ. ನಾನು ಅಭಿಮಾನಿಗಾಗಿ ನಾನು ಅವ್ರಿಗೆ ನನ್ನ ಕಲೆಯಿಂದ ನಾನು ಕೊಡ್ತೀನಿ. ಅವ್ರಿಗೊಂದು ಬಜೆಟ್ ಮಾಡಿ, ಬಜೆಟ್ ಅನ್ನೋದಕ್ಕಿಂತ ಸರ್ ಅವ್ರಿಗೊಂದು 10 ಲಕ್ಷ ಖರ್ಚಾದರೂ ಪರವಾಗಿಲ್ಲ. ನಾವೆಲ್ಲೋ ಸಾಲ ಸೋಲ ಮಾಡಿನೋ ಇಲ್ಲ ದುಡ್ದು ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡ್ದು ನಾವು ಅವ್ರಿಗೋಸ್ಕರ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಸಾಂಗ್ ಮಾಡೋದು. ಈ ವರ್ಷ ಎಷ್ಟು ಖರ್ಚಾಗ್ಬೋದು ಸರ್? ಪ್ರತಿ ವರ್ಷ 1 ರಿಂದ 1.5 ಲಕ್ಷ ಆಗ್ತಿತ್ತು. ಬಟ್ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದ್ರೆ ಈ ವರ್ಷ ಸ್ವಲ್ಪ ಬಜೆಟ್ ಕೂಡ ಜಾಸ್ತಿ ಆಯ್ತು. ಒಂದು ಹಾಡಿಗೆ ಅಂದ್ರೆ ಬರೀ ಹಾಡು ಮಾಡ್ತೀರಾ ಅಥವಾ ಅದಕ್ಕೆ ವಿಡಿಯೋ? ಸರ್ ವಿಡಿಯೋ, ಲಿರಿಕಲ್ ವಿಡಿಯೋ ಮಾಡ್ತೀವಿ. ಜೊತೆಗೆ ಈ ವರ್ಷ ಡೆವಿಲ್ ಸಿನಿಮಾ ಬರ್ತಿದೆ ಅಲ್ಲ, ಆ ಡೆವಿಲ್ ಸಿನಿಮಾಗೆ ಈ ವರ್ಷ ಶೂಟಿಂಗ್ ಕೂಡ ಮಾಡಿದೀವಿ. ಇವಾಗ ಜಸ್ಟ್ ನಿನ್ನೆ ಲಿರಿಕಲ್ ವಿಡಿಯೋ ಬಿಟ್ಟಿದೀವಿ. ಇದರಲ್ಲಿ ವಿಡಿಯೋ ಕೂಡ ಮಾಡಿದೀವಿ. ಆಲ್ರೆಡಿ ಶೂಟಿಂಗ್ ಎಲ್ಲ ಮುಗ್ದಿದೆ. ಡೆವಿಲ್ ಸಿನಿಮಾ ಟೈಮಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ ಸರ್, ವಿತ್ ವಿಡಿಯೋ ಸಾಂಗ್. ಸೊ ಅದು ಮಾಡ್ತಾ ಇದೀವಿ. ಸೊ ನಾನು ಯಾರ ಹತ್ರನೂ ಏನು ಕೇಳಕ್ ಹೋಗಲ್ಲ ಸರ್. ಯಾಕೊತ್ತಾ ಸರ್, ನಾವು ದುಡಿಯುವಂಥ ದುಡ್ಡಲ್ಲಿ ಅವ್ರಿಗೋಸ್ಕರ ನನಗೆ ಇಷ್ಟು ವರ್ಷ ಪ್ರೀತಿ ಕೊಟ್ಟಿದ್ದಾರೆ ಅಂದೆ. ಇವಾಗ ನನಗೆ ಯೂಟ್ಯೂಬಲ್ಲಿ ರೆವೆನ್ಯೂ ಬರ್ತಾ ಇದೆ ಅಂದರೆ ಅವ್ರ ಹೆಸರಿಂದ ಸರ್. ಅವ್ರ ಹೆಸರಿಂದ ದುಡ್ಡು ಬರ್ತಾ ಇದೆ ನನಗೆ. ಅವ್ರ ಅಭಿಮಾನಿಗಳು ಸಾಂಗ್ ನೋಡ್ತಿರೋದಕ್ಕೆ ನನಗೆ ರೆವೆನ್ಯೂ ಬರ್ತಾ ಇದೆ. ನೀವೇನ್ ಕಷ್ಟಪಟ್ಟು ದುಡಿತಿರೋ ಅದಕ್ಕೆ ಬೇರೆ ರೂಪದಲ್ಲಿ ಒಂದು ಬರ್ತಾ ಇದೆ, ಅದನ್ನ ಅಲ್ಲಿಗೆ ಇನ್ವೆಸ್ಟ್ ಮಾಡ್ತೇವೆ. ಖಂಡಿತವಾಗ್ಲೂ ಅನ್ಬೋದು ಹೇಗ 1 ಲಕ್ಷ ರೂಪಾಯಿ ಮಾಡುವಂತ ಯೂಟ್ಯೂಬ್ ಹಾಕ್ತೀರಾ? ಅದು ಮುಂಚೆ ಬರ್ತಿರ್ಲಿಲ್ಲ ಸರ್. ಮುಂಚೆ ಬರ್ತಿರ್ಲಿಲ್ಲ. ಮುಂಚೆ ನನಗೆ ರೆವೆನ್ಯೂ ಬರ್ತಾನೆ ಇರಲಿಲ್ಲ. ಸ್ಟಾರ್ಟಿಂಗ್ ಒಂದು 6 ರಿಂದ 7 ಸಾಂಗ್ ಮಾಡಿದಾಗ ನನಗೆ 0 ರೆವೆನ್ಯೂ ಇತ್ತು. ಈಗ ಒಂದು 3 ವರ್ಷದಿಂದ ಮಿನಿಮಮ್ ರೆವೆನ್ಯೂ ಅಂತ ಬರುತ್ತೆ. ಅಟ್ಲೀಸ್ಟ್ ಒಂದು ಕಮ್ಮಿ ಬಜೆಟ್ ಆದ್ರೂ ಬರುತ್ತೆ. ಅದೇ ಅದನ್ನ ನಾನು ಏನ್ ಮಾಡ್ತೀನಿ, ಇಟ್ಕೊಂಡು ಬರೋ ವರ್ಷ ಸಾಂಗ್ ಅಂತ ಎತ್ತಿಟ್ಟಿವಿ. ನಾವು ಅದಕ್ಕೆ ಕೇಳಿದೆ, ಯಾಕಂದ್ರೆ ನೋಡೋರಿಗೆ ಸುಳ್ಳು ಹೇಳ್ಬೋದು ಅಂತ ಅನ್ಬೋದು. ಬೇರೆ ಎಲ್ಲಿಂದ ಬರಕ್ಕಾಗತ್ತೆ ಅಂತ. ಅದು ಕೆಲವರು ಫ್ಯಾನ್ಸ್ ಕೂಡ ಅಣ್ಣ ನಾವು ಸಪೋರ್ಟ್ ಮಾಡ್ತೀವಿ ಏನಾದ್ರು ಇದ್ರೆ ಹೇಳಿ ಅಂತಾನು ಕೇಳ್ತಾರೆ. ಬಟ್ ನಾನು ಫ್ಯಾನ್ಸ್ ಹತ್ರ ನಾನು ಯಾಕೆ ತಗೊಳ್ಳಲ್ಲ ಅಂದ್ರೆ ಸರ್,
ಅವ್ರ ಪಾಪ ಒಬ್ರು ಎಷ್ಟೋ ಜನ ಗಾರೆ ಕೆಲಸ ಮಾಡೋರು, ಈ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ಆಮೇಲೆ ಟೀ ಕೊಡೋ ಹುಡುಗರು, ಅವ್ರು ನನ್ನನ್ನು ಕೇಳ್ತಾರೆ ಹೋಟ್ಲಲ್ಲಿ ನಾನು ಹೋಗಿ ಟೀ ಕುಡಿತಾರೆ ಅವಾಗ ಅವರೇ ಫಸ್ಟ್ ಬಂದು ಮಾತಾಡ್ಸೋದು. ಗುರುತಿಸ್ತಾರೆ ನಿಮ್ಮನ್ನ? ನನ್ನನ್ನು ಗುರುತಿಸೋದೆ ಸರ್, ಯಾರು ಗೊತ್ತಾ ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳು ಗುರುತಿಸಲ್ಲ. ನನ್ನ ಕಲೆ ಇದೆ, ಒಂದು ಅವಕಾಶ ಕೊಡೋಣ ಅಂತ ಯಾರು ಗುರ್ತಿಡಿಯಲ್ಲ. ನೋಡ್ಬಿಟ್ಟು ಏನಂತಾರೆ ಗೊತ್ತಾ, ನೀನು ಇನ್ನೂ ಚಿಕ್ಕ ಹುಡುಗಾಗ್ರು, ಈ ಚಿಕ್ಕ ಹುಡುಗನ ಇದೆ, ನೀನು ಏನು ಮಾಡ್ಬಿಡ್ತೀಯ ಅಂತ ಹೇಳೋರೇ ಹೊರತು ಇದು ಹೋಟ್ಲಲ್ಲಿರೋ ಹುಡುಗರು ಸರ್ ನನ್ನ ಹಾಡುಗಳು ಕೇಳ್ಬಿಟ್ಟು ಅಣ್ಣ ಸಖತ್ತಾಗಿ ಬರ್ದಿದ್ದೀರಣ್ಣ, ನೆಕ್ಸ್ಟ್ ಏನಣ್ಣ ಸಾಂಗ್ ಮಾಡೋ ಹೋಗಿಣಿ, ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ನಾವು ಒಂದಷ್ಟು ಕೊಡ್ತೀವಿ ಮಾಡಿ ಅಂತ ಹೇಳ್ತಾರೆ ಸರ್. ಅದೊಂದು ದೊಡ್ಡ ಗುಣ ಸರ್, ನಮ್ಗೆ ಇನ್ನೇನು ಬೇಡ ನಮಗೆ. ಅಂದ್ರೆ ನಿಮಗೆ ಒಂದು ಜೀವನ ಸಾರ್ಥಕತೆ ಆಗ್ತಾ ಇದೆ, ಯಾಕಂದ್ರೆ ನೀವು ಮಾಡಿದ ಪ್ರಯತ್ನ ಸರ್. ಭಗವಂತ ನನಗೆ ಊಟಕ್ಕಂತೂ ಹತ್ರ ಇಲ್ಲ ಸರ್, ತೊಂದರೆ ಇಲ್ಲ. ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅಭಿಮಾನಿಗಳು ನನ್ನ ಸಾಂಗ್ ಏನು ನೋಡ್ತಿದ್ದಾರಲ್ಲ ಸರ್, ಕರ್ನಾಟಕದ ಜನತೆ ಏನು ನನ್ನ ಸಾಂಗ್ ನೋಡ್ತಾವ್ರಲ್ಲ ಅವ್ರಿಗೆ ನಾನು ಕೋಟಿ ನಮಸ್ಕಾರ ಹೇಳ್ತೀನಿ. ಅವರಿಂದ ಇವತ್ತು ಸುಪ್ರೀತ್ ಗಾಂಧಾರ ಅನ್ನೋ ಒಬ್ಬ ಕಲೆ, ಆ ಒಂದು ಕಲೆ ಹೊರಗಡೆ ಬಂದಿದೆ ಅಂದರೆ ಎಲ್ಲ ಬಿಕಾಸ್ ಆಫ್ ದರ್ಶನ್ ಸರ್ ಇಂದ, ಅವ್ರ ಕುಟುಂಬದಿಂದ. ಡಿ ಕುಟುಂಬ ಏನಿದೆ ಸರ್, ಅವ್ರ ಅಭಿಮಾನಿಗಳ ಫ್ಯಾನ್ಸ್ ಪೇಜ್ ಇದೆಯಲ್ಲ, ಆ ಫ್ಯಾನ್ ಪೇಜ್ಗಳು ಫಸ್ಟ್ ಆಫ್ ಆಲ್ ನಾನು ಯಾರು ಅವ್ರ ಫ್ಯಾನ್ ಪೇಜಲ್ಲಿ ಹಾಕೋಕ್ಕೆ, ನನ್ನ ವಿಡಿಯೋನ ಅವ್ರ ಫ್ಯಾನ್ ಪೇಜಲ್ಲಿ ಹಾಕ್ತಾರೆ ಅಂದಾಗ ದರ್ಶನ್ ಸರ್ದು ಹಾಕ್ತಾರೆ ವಿಡಿಯೋ, ನನ್ನ ಸಾಂಗ್ನ ಒಬ್ಬ ಫ್ಯಾನ್ ಮಾಡೋವನಪ್ಪ ಅಂತ ಅಂದ್ಬಿಟ್ಟು ಹಾಕ್ತಾರಲ್ವಾ, ಅದೊಂದು ದೊಡ್ಡ ಗುಣ ಅವರಲ್ಲಿ ನಾನು ನೋಡಿರುವಂಥದ್ದು. ಆ ಫ್ಯಾನ್ಸಿಂದಾನೆ ಇವತ್ತು ನಾನು ಇವಾಗ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಬಜೆಟ್ ಸರ್ ಒಂದು ಸಾಂಗ್ ಮಾಡ್ಕೊಡಿ ಅಂತ ತುಂಬ ಜನ ಫೋನ್ ಮಾಡ್ತಾರೆ. ನಾನು ಅದರಿಂದ ಸಂಪಾದನೆ ಮಾಡ್ತಿದ್ದೀನಿ. ಇವತ್ತು ನನಗೆ ಸಂಪಾದನೆ ಬಂದಿರೋದೇ ದರ್ಶನ್ ಸರ್ ಹಾಡುಗಳಿಂದಾನೆ. ಇವತ್ತು 2 ಸಿನಿಮಾ ಬಂತು ಸರ್, ಈಗ ಮ್ಯೂಸಿಕ್ ಮಾಡಿದ್ದೀನಿ 2 ಸಿನಿಮಾ ರಿಲೀಸ್ ಆಯ್ತು. ಇವಾಗ ಎಂದು ನೀನು ನೋಡುವಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ನೆಕ್ಸ್ಟ್. ಅದಕ್ಕೆ 2.5 ಲಕ್ಷ 3 ಲಕ್ಷ ಬಜೆಟ್ ಕೊಟ್ಟರು ನನಗೆ. ಸೊ ಒಂದೇ ಸಾಂಗ್ಗೆ 1 ಸಾಂಗ್ 3 ಲಕ್ಷ ಬಜೆಟ್ ಅಂದ್ರೆ ನೀವು ಮ್ಯೂಸಿಕ್ ಕಂಪೋಸರು ಡೈರೆಕ್ಟರ್ ಆಗೋಗ್ತಾ ಇದ್ದೀರಾ ನಿಮ್ಮ ಶ್ರಮದಿಂದ. ಸರ್ ಹೌದು, ಯಾರೇ ಶ್ರಮ ಪಡ್ಲಿ ಸರ್, ಅವ್ನು ಕೆಲಸ ಮಾತಾಡಬೇಕು ಸರ್. ಸುಮ್ಮನೆ ಏನೋ ನಾನು ಬಂದು ಸುಮ್ಮನೆ ಮಾತಾಡೋದಲ್ಲ, ನಮ್ಮ ಕೆಲಸ ಉತ್ತರ ಕೊಡಬೇಕು. ನಮ್ಮ ಕಲೆಯಿಂದ ನಾವು ಹೊರಗಡೆ ಬರಬೇಕು. ನನ್ನಂತ ಎಷ್ಟೋ ಜನ ಆರ್ಟಿಸ್ಟ್ಗಳು ಇದ್ದಾರೆ ಸರ್ ಹೊರಗಡೆ. ರೋಡಲ್ಲಿ ಒಂದೊಂದು ಕಲೆ ಇದೆ, ಅವರೆಲ್ಲ ಬೆಳೆಯೋಕ್ಕಾಗ್ತಾ ಇಲ್ಲ. ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ದೊಡ್ಡದಾಗಿದೆ, ಬಿಡಿ ಯೂಟ್ಯೂಬಲ್ಲಿ, ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್, ಯಾವತ್ತಾನ ಒಂದಿನ ವೈರಲ್ ಆಗೇ ಆಗುತ್ತೆ. ಮಾಡಿ ಬಿಡಬೇಡಿ, ಹಠ ಬಿಡಬೇಡಿ ಅನ್ನೋದು. ನಾನು ಯಾಕೆ ಕೇಳಿದೆ ಅಂತಂದ್ರೆ, ದರ್ಶನ್ ಅಭಿಮಾನಿಗಳು ಅಂದ್ರೆ ತುಂಬಾ ಕೆಟ್ಟದಾಗಿ ಬೈಯೋರು ಇದ್ದಾರೆ, ಅವ್ನ ಆ ಥರ ಈ ಥರ. ಯಾಕಂದ್ರೆ ನಿಮ್ಮ ಥರದವರು ಈ ಥರ ಒಂದು ಇದೆಯಲ್ಲ, ನೀವು ಮನಸ್ಸು ಮಾಡಿದಿರ್ಬೇಕಾದ್ರೆ ಇದೇ ಒಂದು ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಬೇಜಾನ್ ನಮ್ಗೆ ಕಲೆ ಅಂತ ನೀವು ಮುಂದೆ ಹೋಗಿರೋದಕ್ಕೆ ನೀವು ಒಂದು ಗುರುತಿಸ್ಕೊತಾ ಇದ್ದೀರಿ, ಹೆಸರು ಮಾಡಿದ್ದೀರಾ ಸರ್. ಭಗವಂತ ನನಗೆ ಕೊಟ್ಟಿರೋದು ಕಲೆ ಬಿಟ್ರೆ ನನಗೇನು ಬರಲ್ಲ. ಬೇಕಾದ್ರೆ ಮೂಟೆ ಹೊರ್ತೀನಿ ನಾನು, ಇಲ್ಲಾಂದ್ರೆ ಬೇರೆ ಏನಾರ ಕೆಲಸ ವರ್ಷ ಕೆಲಸ ಕೊಡಿ ಮಾಡ್ತೀನಿ. ನನಗೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಸಾಫ್ಟ್ವೇರ್ ಕಂಪನಿ ಕೆಲಸ ನಮ್ಗೆ ಅದು ಬರಲ್ಲ ಸರ್. ಯಾಕಂದ್ರೆ ನಾನು ಬೆಳೆದಿರೋದು ಲೋಕಲ್ ಆಗಿ, ನಾನು ಬೆಳೆದಿದ್ದು ಜೋಪಡಿಯಲ್ಲೇ ಬೆಳೆದಿದ್ದು. ಇವತ್ತು ಪುಟ್ಟನಹಳ್ಳಿ ಅನ್ನೋ ಊರು ದೊಡ್ಡದಾಗಿ ಬೆಳೆದಿದೆ, JP ನಗರ ಅನ್ನೋ ಒಂದು ಏರಿಯಾ ಇವತ್ತು ಸಿಟಿ ಆಗಿರ್ಬೋದು. ನಿಮ್ಮ ಆರಾಧ್ಯ ದೇವನು ಅದೇ ಥರನೇ ತಾನು ಬಂದಿದ್ದು. ಹೌದು, ನಮ್ಮ ತಾಯಿನೂ ಅಷ್ಟೇನೆ, ನಮ್ಮ ರೇಣುಕಾ ಯಲ್ಲಮ್ಮ ತಾಯಿನೂ ಕೂಡ ಕಷ್ಟದಲ್ಲೇ ಬಂದಿದ್ದು. ಆ ತಾಯಿನೂ ಕೂಡ ಆ ತಾಯಿ ಅನುಗ್ರಹದಿಂದ ಇವತ್ತು ನಾನು ಮಾತಾಡ್ತಿರೋದು ಸರ್. ಆ ತಾಯಿ ಅನುಗ್ರಹ ಇಲ್ಲ ಅಂದ್ರೆ ಯಾರು ಏನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಯಾರು ಮಾತಾಡೋಕ್ಕಾಗಲ್ಲ. ಅವ್ರು ಏನೇ ಕ್ವಶನ್ ಕೇಳ್ಬೋದು, ನಾನು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ. ಏನಕ್ಕೆ ಅಂತಂದ್ರೆ ನನ್ನ ಕಲೆ ಬಗ್ಗೆ ಮಾತಾಡ್ತೀನಿ ಸರ್, ಬೇರೆ ಉದ್ದೇಶ ಇಟ್ಕೊಂಡು ಮಾತಾಡಲ್ಲ. ನನ್ನ ಕಲೆ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಮಾತಾಡ್ತೀನಿ. ಅದು ಬಿಟ್ಟರೆ ಬೇರೆ ಏನು ಮಾತಾಡೋಕೆ ಹೋಗಲ್ಲ. ಓಕೆ ಸರ್, ಥ್ಯಾಂಕ್ ಯು.